ಇದೊಂದು ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಮಾಡಿರುವಂಥ ಸಿನಿಮಾ. ಬ್ಯಾಂಕಿಂಗ್ ಸೆಕ್ಟರ್, ಬ್ಯಾಂಕಿಂಗ್ ಸಿಸ್ಟಮು. ನಿಮಗೆ ಸಿನಿಮಾ ಕಂಪ್ಲೀಟಾಗಿ ಹೊಸ ಸಿನಿಮಾ ಅನ್ಸುತ್ತೆ. ನೀವು ಇವತ್ತವರೆಗೂ ಆ ಥರದ ಸಿನಿಮಾ ನೋಡಿರಲ್ಲ, ಅದಕ್ಕೆ ಯಾವುದೇ ರೆಫರೆನ್ಸ್ ಇರಲ್ಲ. ಅಂದರೆ ಈ ಫೈನಾನ್ಷಿಯಲ್ ಕ್ರೈಮ್ ಬಗ್ಗೆ ಸಿನಿಮಾಗಳೆಲ್ಲ ನೋಡಿರ್ತೀರ, ಇತ್ತೀಚೆಗೂ ಲಕ್ಕಿಭಾಸ್ಕರ್ ಬಂದಿತ್ತು, ಅದನ್ನು ನೋಡಿರ್ತೀರ. ಆದರೆ ವಿತ್ ಆಲ್ ದ ಟೆಕ್ನಾಲಜಿ, CCTV, ಕಂಪ್ಯೂಟರೈಸ್ಡ್, ಇವಾಗೆಲ್ಲದು ಕಂಪ್ಯೂಟರೈಸ್ಡ್ ಆಗಿದೆ. ಇದ್ರ ಮಧ್ಯನೂ ಬ್ಯಾಂಕಲ್ಲಿ ಅದನ್ನು ಅಂದರೆ ನಮಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ತುಂಬ ಸರ್ಪ್ರೈಸಿಂಗ್ ಆಗಿ ಸಿನಿಮಾದಲ್ಲಿದೆ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಕೂಡ ಹೌದು, ಒಳ್ಳೆ ಎಂಟರ್ಟೈನರ್ ಕೂಡ ಹೌದು, ಅದ್ಭುತವಾದ ಮಾಸ್ ಎಂಟರ್ಟೈನರ್. ಸಿನಿಮಾ ಬಗ್ಗೆ ಐ ಥಿಂಕ್ ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ನೋಡಿದ್ಮೇಲೆ ನೀವೇ ಸಿನಿಮಾ ಬಗ್ಗೆ ಮಾತಾಡ್ತೀರ. ಆ್ಯಂಡ್ ಯೂಶ್ವಲಿ ಯಾವಾಗಲೂ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ. ಕನ್ನಡ ವರ್ಷನ್ನೇ ತುಂಬ ಜಾಸ್ತಿ ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡಿ, ಕನ್ನಡ ಡಬ್ ವರ್ಷನ್ ರಿಲೀಸ್ ಮಾಡಿ, ಡಬ್ಬಿಂಗ್ ಚೆನ್ನಾಗಿ ಮಾಡ್ಬಿಟ್ಟು ಮಾಡಿ ಅಂತ ಎಲ್ಲ. ಸೊ ಜೀಬ್ರಾ ತುಂಬ ಚೆನ್ನಾಗಿ ಕನ್ನಡಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಪಕ್ಕ ಕನ್ನಡ ಸಿನಿಮಾನೇ ಅನ್ನೋಷ್ಟು ಚೆನ್ನಾಗಿ ಡಬ್ ಆಗಿದೆ. ನಮ್ಮದೇ ರೇಡಿಯೋ ಮುಸಫರ್ ಟೀಮ್, ಶಶಾಂಕ್ ಸೋಗಲ್ ಮತ್ತು ಟೀಮ್ ಅವರು ಡಬ್ ಮಾಡಿರೋದು. ನಮ್ಮದೇ ಕನ್ನಡದ ಒಳ್ಳೊಳ್ಳೆ ಕಲಾವಿದರು ಡಬ್ ಮಾಡಿರುವಂಥ ಸಿನಿಮಾ. ಸೊ ಕನ್ನಡಿಗರಿಗೂ ಅದನ್ನು ಕನ್ನಡದಲ್ಲೇ ನೋಡ್ಬೋದು. ಕನ್ನಡದ ಸಿನಿಮಾ ಅಷ್ಟೇ ಚೆನ್ನಾಗಿ ಡಬ್ಬಿಂಗ್ ಕ್ವಾಲಿಟಿ ಇದೆ. ಅದೇ ಅವರು ಸಬ್ಜೆಕ್ಟೇ ಯೂನಿವರ್ಸಲ್ ಸಬ್ಜೆಕ್ಟ್. ಯಾಕೆಂದರೆ ದುಡ್ಡಲ್ವಾ, ದುಡ್ಡು, ಬ್ಯಾಂಕು, ಇದು ಜಗತ್ತಲ್ಲಿ ಎಲ್ಲರೂ ನಾವು ವ್ಯವಹಾರ ಮಾಡ್ತಾನೆ ಇರ್ತೀವಿ. ಬ್ಯಾಂಕ್ಗಳ ಜೊತೆ ಡೈಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾನೆ ಇರ್ತೀವಿ. ಸೊ ಕಂಟೆಂಟ್ ಯೂನಿವರ್ಸಲ್ಲು. ಅದು ಐ ಥಿಂಕ್ ನಿರ್ದೇಶಕರ ಇಂಟೆಲಿಜೆನ್ಸ್, ಅದು ಅವರ ರೈಟಿಂಗ್ ಇರಲಿ ಸಖತ್ ಇಂಟೆಲಿಜೆಂಟ್ ಆಗಿದೆ. ಆ ಥರ ಸ್ಕ್ರಿಪ್ಟ್ನ ಬರೆಯೋದು ಕಷ್ಟ. ಆ್ಯಂಡ್ ಅದನ್ನು ಎಲ್ರಿಗೂ ತಲುಪಿಸ್ಬೇಕು ಅಂದಾಗ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಪ್ರತಿ ಲ್ಯಾಂಗ್ವೇಜಿಂದನೂ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ತೊಗೊಂಡು ಒಂದು ಮತ್ತು ತಮಿಳಿಂದ ಸತ್ಯರಾಜ್ ಅವರು ಇರಲಿ, ಕನ್ನಡದಿಂದ ನಾನಿರಲಿ, ಅಥವಾ ಅಲ್ಲಿ ಸತ್ಯದೇವ್ ಅವರು, ಸತ್ಯ ಅಕಾಲ ಅವರು, ಆ್ಯಂಡ್ ಸುನೀಲ್ ಅವರು. ಸೊ ನಾವೇನೇ ಎಷ್ಟೇ ಅದ್ಭುತವಾಗಿ ಬರ್ಕೊಂಡ್ರು ಅದನ್ನು ತುಂಬ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಒಳ್ಳೊಳ್ಳೆ ಆ್ಯಕ್ಟರ್ಗಳು ಬೇಕು. ಅದನ್ನು ಎಲ್ಲ ಕಡೆ ರೀಚ್ ಮಾಡ್ಸೋಕ್ಕೂ ಒಳ್ಳೊಳ್ಳೆ ದಾರಿಗಳು ಬೇಕಲ್ಲ. ಅವರು ಎಲ್ಲದನ್ನು ಯೋಚನೆ ಮಾಡಿ ಕಾಸ್ಟ್ ಮಾಡಿ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ. ಆ್ಯಂಡ್ ಅದಕ್ಕಷ್ಟೇ ಚೆನ್ನಾಗಿ ಸಪೋರ್ಟಿವ್ ಆಗಿ ನಮ್ಮ ನಿರ್ಮಾಪಕರು SN ರೆಡ್ಡಿ ಅವರು, ಬಾಲ ಆ್ಯಂಡ್ ದಿನೇಶ್ ಎಲ್ಲರೂ ತುಂಬ ಚೆನ್ನಾಗಿ ಸಿನಿಮಾಗೋಸ್ಕರ ನಿಂತಿದ್ದಾರೆ. ಸೊ ಒಂದು ಪ್ಯಾಷನೇಟ್ ಟೀಮ್ ಸಿಕ್ಕಿದಾಗ ಐ ಥಿಂಕ್ ಈ ಥರದ್ದೇನೋ ಒಂದಿಷ್ಟು ಒಳ್ಳೆಯ ಪ್ರಯತ್ನಗಳಾಗುತ್ತೆ ಅಂತ. ಯೂಶ್ವಲಿ ಕಂಟೆಂಟ್ ಸಿನಿಮಾಗಳು ಬೇಕು, ಹೊಸ ಥರದ ಸಿನಿಮಾ ಬೇಕು ಅಂತ ಕೇಳ್ತಾನೆ ಇರ್ತೀವಿ. ಡೆಫಿನೆಟ್ಲಿ ಇದು ಹೊಸ ಥರದ ಸಿನಿಮಾ, ಬಟ್ ಮಾಸ್ ರೀಡಿಫೈನ್ಡ್ ಅಂತಲೂ ಹೇಳ್ಬೋದು. ಡೆಫಿನೆಟ್ಲಿ ಮಾಸ್ ಸಿನಿಮಾನೇ, ಮಾಸ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರೇ. ಬಟ್ ವಿಷಯ ತುಂಬ ಹೊಸದಾಗಿ ಚೆನ್ನಾಗಿದೆ.